ಗಿಗಾಪೈಡ್ ಇದೆ i3 10 ಜನರೇಷನ್. ಇದು ಬೇರೆ ಕಡೆ ಕೊಟ್ಟಿದ್ದಾರೆ, ಅದೇನಾಗಿದೆ ಶಾರ್ಟ್ ಆಗ್ಬಿಟ್ಟಿದೆ ಮದರ್ ಬೋರ್ಡ್. ಈ ಶಾರ್ಟ್ ಇಂದ ಪ್ರೊಸೆಸರ್ ಶಾರ್ಟ್ ಆಗಿದೆ ಮದರ್ ಬೋರ್ಡ್. ಇದು ರೆಡಿ ಆಗಲ್ಲ. ಅದಕ್ಕೆ ಕಸ್ಟಮರ್ ಇದು ಬೇಡ, ರೆಡಿ ಮಾಡೋದು ಬೇಡ, ಅದಕ್ಕೆ ಇನ್ನೊಂದು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. ಅದು ಸ್ಲೋ ಇದೆ, ಲ್ಯಾಗಿಂಗ್ ಇದೆ ಫುಲ್. ಲ್ಯಾಪ್ಟಾಪ್ ಸ್ಲೋ ಆಗೋದ್ ಕಾರಣ ಇದು STD ಹಾರ್ಡ್ ಡಿಸ್ಕ್. HDD ಹಾರ್ಡ್ ಡಿಸ್ಕ್ ಇಂದ ಸ್ಲೋ ಆಗುತ್ತೆ, ಅಪ್ಡೇಟ್ಸ್ ಬಂದು ಸ್ಲೋ ಆಗುತ್ತೆ. ಅದಕ್ಕೆ SSD ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಹಾರ್ಡ್ ಡಿಸ್ಕ್ ಚೇಂಜ್ ಮಾಡಿದ್ರೆ ಫಾಸ್ಟ್ ಆಗುತ್ತೆ. ನೋಡಿ ಚೇಂಜ್ ಮಾಡಿದೀವಿ, ಹಾರ್ಡ್ ಡಿಸ್ಕ್ ಚೇಂಜ್ ಮಾಡಿದೀವಿ. ಇವಾಗ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬೂಟ್ ಆಗುತ್ತೆ. ಏನೇ ಆಗ್ಲಿ ಏನೇ ವರ್ಕ್ ಮಾಡ್ಬೋದು. ಬರೀ 4GB ರ್ಯಾಮ್ ಇದೆ. 4GB ರ್ಯಾಮ್ ಇದೆ. 4GB ರ್ಯಾಮ್ ಅಲ್ಲಿ ಎಷ್ಟು ವಿತಿನ್ ಫ್ರಾಕ್ಷನ್ ಬೇಗ ಬೂಟ್ ಆಗುತ್ತೆ. ನೋಡಿ ಕಸ್ಟಮರ್ ಇವ್ರಿಗೆ ಕೊಡ್ತೀನಿ, ಅವ್ರು ಚೆಕ್ ಮಾಡ್ಬಿಟ್ಟು ಸರ್ ಓಕೆ. ಮುಂಚೆ ಹೇಗಿತ್ತು ಸರ್? ಸಿಕ್ಕಾಪಟ್ಟೆ ಆನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಲ್ಯಾಕ್ ಆಗ್ತಿತ್ತು, ತುಂಬಾ ಖುಷಿ ಆಯ್ತು. ಮುಂಚೆ ಇದು ಓಪನ್ ಆಗಿದ್ದಕ್ಕೆ 10 ನಿಮಿಷ ಟೈಮ್ ತಗೋದು. ಇವಾಗ ಸ್ವಲ್ಪ ಚೆನ್ನಾಗಿ ಫಾಸ್ಟ್ ಓಪನ್ ಆಗ್ತಿಲ್ಲ. ನೋಡಿ ಅಪ್ಡೇಟ್ ಆಗ್ತಿದೆ. ಅಪ್ಡೇಟ್ ಆದ್ಮೇಲೆ